ಚೆನ್ನಾಗಿದೆ, ಸೂಪರ್. ತಾಯಿ ಸೆಂಟಿಮೆಂಟ್ ಚೆನ್ನಾಗಿತ್ತು. ನಮ್ಗೆ ಅದು ಮಂಗಳೂರು ಸೈಡ್ ಹುಲಿ ವೇಷ ಇದೆಯಲ್ಲ, ಅದು ಚೆನ್ನಾಗೈತೆ ಮೇಡಮ್. ಚೆನ್ನಾಗಿದೆ, ವಿಭಿನ್ನವಾಗಿದೆ. ಅಲ್ಟಿಮೇಟ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಆಡಲ್ಲ ಮಸ್ತು. ಹೀರೋ ಎಂಟ್ರಿನೇ ಬರ್ರಿ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಲಾಸ್ಟ್ ಸೀನ್ ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸೂಪರ್. ಮೇಡಮ್ ಹೇಗಿದೆ? ಚೆನ್ನಾಗಿದೆ. ಫುಲ್ ಬೆಂಕಿ. ಸ್ಟೋರಿ ಇಷ್ಟ ಆಯಿತು. ಚೆನ್ನಾಗಿದೆ ಮೇಡಮ್, ಏನು ಚೆನ್ನಾಗಿದೆ. ಇಷ್ಟ ಆಯಿತು ನಿಮಗೆ? ನಮಗೆ ಕ್ಲೈಮ್ಯಾಕ್ಸು ಅವ್ರ ಹುಲಿ ವೇಷ ತುಂಬ ಇಷ್ಟ ಆಯಿತು. ಹೊಸ ಟೈಪ್ ಇದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿದೆ. ಆ್ಯಕ್ಟಿಂಗ್ ಮಾತ್ರ ಹಳೆಬುರ ಆ್ಯಕ್ಟಿಂಗ್ ಥರ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯಿತು ನಿಮಗೆ? ನನಗೆ ಇಷ್ಟ ಆಯಿತು, ಫುಲ್ ಮೂವಿನೇ ಇಷ್ಟ ಆಯಿತು. ಆದರೆ ಲಾಸ್ಟಿಗೆ ಅವ್ನು ಬೇರೆನ ಇಷ್ಟಪಟ್ಟಾಗ ತುಂಬ ಫೀಲಿಂಗ್ ಆಯಿತು. ಆವಾಗ ಅವಳೇ ಚುಚ್ಕೊಂಡಿಸಿದಾಗ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲ, ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಕರಾವಳಿ ಪ್ರದೇಶದ್ದು ಏನಿದೆ ಅದು ಒಂದು ಟ್ರೆಡಿಷನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಇದರಲ್ಲಿ. ಹೌದು, ಎಲ್ರದ್ದು ಪಾತ್ರ ಚೆನ್ನಾಗಿದೆ, ಸ್ಟೋರಿ ಲೈನು ಚೆನ್ನಾಗಿದೆ. ಕನ್ನಡ ಸಿನಿಮಾ ಅಪರೂಪ ಆಗಿದೆ ನೋಡೋದು. ಅಪರೂಪಕ್ಕೆ ಬಂದು ತುಂಬ ಚೆನ್ನಾಗಿದೆ ಪಿಕ್ಚರು. ಎಲ್ಲ ಪಾತ್ರಗಳು ಚೆನ್ನಾಗಿದೆ. ಅಪರೂಪಕ್ಕೆ ಒಂದು ದಿವಸ ಕತೆ ಇರುವಂತಹ ಸಿನಿಮಾನ ನೋಡೋಂಗಾಯಿತು. ಎಲ್ಲ ಪಾತ್ರಗಳು ಮನಸ್ಸಲ್ಲಿರುತ್ತೆ. ಆಮೇಲೆ ಆ ಹೀರೋ ತಂದೆ ತಾಯಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಬೇಕು, ಅಷ್ಟು ತುಂಬ ಚೆನ್ನಾಗಿದೆ. ಒಳ್ಳೆ ಎಫರ್ಟ್ಸ್ ಇದೆ, ಒಳ್ಳೆ ಆ್ಯಕ್ಟಿಂಗ್ ಇದೆ, ಒಳ್ಳೆ ಕತೆ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ. ಎಲ್ಲರೂ ನೋಡುವಂಥ ಫಿಲಮ್. ಚೆನ್ನಾಗಿದೆ, ಚೆನ್ನಾಗಿತ್ತಕ್ಕ, ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಬಂದು ನೋಡ್ಬೇಕು. ಸೂಪರ್ ಆಗಿದೆ, ಚೆನ್ನಾಗಿದೆ ಮೇಡಮ್. ಸಿನಿಮಾ ಮಾತ್ರ ಸೂಪರ್ ಆಗಿದೆ, ತುಂಬ ಸೂಪರ್ ಆಗಿದೆ. ಈ ವರ್ಷ 2026ಕ್ಕೆ ಅವಾರ್ಡ್ ಸಿನಿಮಾ ಇದಾಗುತ್ತೆ. ಇದು ಪುಟ್ಟಣ ಕಣಕಲ್ ಮಾನಸ ಸರೋವರ ಅಷ್ಟು ಸಿನಿಮಾ ಅಷ್ಟು ಚೆನ್ನಾಗಿದೆ. ಇದು ಫೀಲಿಂಗ್ ಸಿನಿಮಾ ಸೂಪರ್ ಆಗಿದೆ. ಸೂಪರ್ ಡ್ಯಾನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈ ಥರನೇ ಸಿನಿಮಾ ಬರ್ತಿರ್ಬೇಕು ಅಂತ ನನ್ನ ವೀಕ್ಷಿಸಿ. ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ತಾಳ್ಮೆ ಕಳ್ಕೊಂಡ್ರೆ ಏನೇನು ಅನಾಹುತ ಆಗುತ್ತೆ, ಯಾವ ರೀತಿ ಮನುಷ್ಯನಿಗೆ ಏನು ಸಿಗ್ತಾರೆ, ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ತಾಳ್ಮೆ ಕಳ್ಕೊಬಾರ್ದು. ಯಾವುದೇ ಆದ್ರೂ ಕೂತಿ 15 ನಿಮಿಷ ಮಾತಾಡಿ ಬಗೆಹರಿಸ್ಕೋಬೋದು. ಇದೇ ರೀತಿ ಪ್ರಪಂಚದಲ್ಲಿ ನಡೀತಾ ಇದೆ, ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಹುಲಿ ವೇಷ ಚೆನ್ನಾಗಿದೆ, ತುಂಬ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿದೆ. ಜನಗಳಿಗೆ ಒಂದು ಮೆಸೇಜ್ ಇದೆ, ತಾಳ್ಮೆ ಕಳ್ಕೊಬಾರ್ದು. ಜೀವನದಲ್ಲಿ ಏನೇ ಬಂದರೂ ಫೈಟ್ ಮಾಡಬೇಕು. ಸ್ವಲ್ಪ ಕೂಲಾಗಿ ಇದು ಮಾಡಿದ್ರೆ ಎಲ್ಲ ಸಮಾಧಾನವಾಗುತ್ತೆ. ಇವಾಗ ಪ್ರಪಂಚದಲ್ಲಿ ನಡೀತಾ ಇರೋದೇ ಇದೆ ಇವಾಗ, ಅದನ್ನೇ ತೋರಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿದೆ. ಫೈಟ್ ಮಾತ್ರ ಸೂಪರು. ಫೈಟ್ ಅಂತ ಹೆಂಗೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹುಲಿ ವೇಷ ಚೆನ್ನಾಗಿದೆ, ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ನು ನೋಡಿ ಯಾವ ಥರ ಹೀರೋಯಿನ್ ಯಾವ ಥರ ದುಡ್ಡು ಬಂದರೆ ಬದಲಾವಣೆ ಆಗ್ತಾರೆ, ಚೇಂಜಸ್ ಆಗ್ತಾರೆ ಅನ್ನೋದಕ್ಕೆ ತೋರಿಸಿದ್ದಾರೆ. ಮನ್ಸಿಗೆ ಕಂಪ್ಲೀಟ್ ಏನಿದೆ ಫಿಲಮಲ್ಲಿ ಅಂದರೆ, ಜೀವನದಲ್ಲಿ ಏನು ನಡೀತಾ ಇದೆ ಅರ್ಥಕೊಳ್ಳೋದು ತುಂಬ ಇದೆ. ಯೂತ್ಗೆ ಏನು ಪಾಸ್ ಆಗುತ್ತೆ ಅಂದರೆ, ನೀವು ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ತೀರ್ಮಾನ ತೊಗೊಂಡು ನಿರ್ಧಾರ ತೊಗೋಬೇಕು ಅನ್ನೋದನ್ನ ತನಗೆ ತೋರಿಸಿದೆ. ಏನಂದರೆ ಈ ಸಿನಿಮಾದ ಬಗ್ಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ನಾನು ಮಾಡಿದೆ, ಅದರಲ್ಲಿ ಎಮೋಷನ್ ಆಗಲಿ, ಗಂಟೆ ಹೇಳ್ತಾರೆ ಸೆಂಟಿಮೆಂಟ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾರು ನಿನಗಾಗಿ ಸೀರಿಯಲೆಲ್ಲ ಮಾಡಿದರು, ಗಿಣಿರಮ್ಮ ಸೀರಿಯಲೆಲ್ಲ ಮಾಡಿದರು. ತುಂಬ ಖುಷಿಯಾಯಿತು. ಯಾಕೆಂದರೆ ಚಿತ್ರರಂಗ ಬೆಳೀಲಿ, ಹೊಸಬ್ರನ್ನೆಲ್ಲಿಗೆ ಎಲ್ಲ ಅವಕಾಶ ಕೊಡಿಸಿದ್ದಾರೆ, ಎಲ್ಲರೂ ಬೆಳೀಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಯಾಕೆಂದರೆ ನಾವು ಸಿನಿಮಾಗೆ ಬಂದಾಗೆಲ್ಲ ಒಂದು ಸಿನಿಮಾಗಳಿಗೆ ರಿವ್ಯೂ ಕೊಡ್ತೀವಿ, ಸಿನಿಮಾಗೆ ಬಂದು ನೋಡಿರಿ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಚೆನ್ನಾಗಿರಲಿ ಸಿನಿಮಾ ಬಂದು ನೋಡಿರಿ, ಎಲ್ರಿಗೂ ಒಂದು ಪ್ರೋತ್ಸಾಹ ಕೊಡಿ, ಚಿತ್ರರಂಗ ಬೆಳೀಲಿ, ನಮ್ಮವರು ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ.